ಎಲ್ಲರಿಗೂ ಮತ್ತೆ ಸುಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಇಂಗ್ಲಿಷ್ ಭಾಷೆಯ ಬೇರೆ ಬೇರೆ ಪದಗಳು ಅಂದರೆ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಸನ್, ಡಾಟರ್, ಮೆಟರ್ನಲ್, ಪೆಟರ್ನಲ್ ಹೀಗೆ ಈ ಶಬ್ದಗಳು ಹೇಗೆ ನಮ್ಮ ಸಂಸ್ಕೃತದೇ ಆದರೆ ಕೇವಲ ಉಚ್ಚಾರಣೆಯ ವ್ಯತ್ಯಾಸ ಅಂತ ನಾವು ತಿಳ್ಕೊಂಡ್ವಿ. ಈ ಸಲ ಲೋಕದ ಹಲವು ದೇಶಗಳ ಹೆಸರು ನಮ್ಮ ಸಂಸ್ಕೃತ ಭಾಷೆಯಿಂದಾನೇ ಬಂದಿರೋದು, ಅಂದರೆ ನಮ್ಮ ಸಂಸ್ಕೃತ ಭಾಷೆಯ ಪದಗಳೇ, ಆದರೆ ವ್ಯತ್ಯಾಸ ಎಂದರೆ ಕೇವಲ ಉಚ್ಚಾರಣೆಯ ವ್ಯತ್ಯಾಸ ಎಂದು ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ ಮೊದಲು ಸಿಂಗಾಪುರ. ಸಿಂಗ ಅಂದರೆ ಸಂಸ್ಕೃತದಲ್ಲಿ ಸಿಂಹ ಅಂದ್ಬಿಟ್ಟು ಅರ್ಥ. ಹಾಗೆ ಪುರ, ಕನ್ನಡದಲ್ಲೂ ಸಹ ಪುರ ಅಂತ ನಾವು ಹಲವು ಪ್ರದೇಶಗಳಲ್ಲಿ ಹೇಳ್ತೀವಿ, ಅಂದರೆ ಹಳ್ಳಿಗಳ ಹೆಸರು, ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ಪ್ರದೇಶಗಳ ಹೆಸರುಗಳ ಕೊನೆಯಲ್ಲಿ ಪುರ ಅಂತ ಕೊನೆಗೊಡುತ್ತೆ. ಹಾಗೆ ಸಿಂಗಾಪುರ ಅಂತ ಶಬ್ದ ಬಂತು. ಭೂತಾನ್ ಅಂತ ಒಂದು ಪ್ರದೇಶ ಇದೆ, ಒಂದು ದೇಶ ಇದೆ. ಭೂ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಭೂಮಿ ಅನ್ಬಿಟ್ಟು, ಅಥವಾ ಭೂಮಿಯ ಒಂದು ಪ್ರದೇಶ. ತಾನ್ ಅಥವಾ ತಾನ ಅಂದರೆ ಒಂದು ಚಿಕ್ಕ ಪ್ರದೇಶ. ಮತ್ತೆ ಭೂತಾನ್ ಎಲ್ಲಿಂದ ಬಂತು? ನಮ್ಮ ಸ್ವಂತ ಸಂಸ್ಕೃತ ಭಾಷೆಯಿಂದಾನೇ ಬಂದಿರೋದು. ಹಾಗೆ ಮಾಲ್ಡೀವ್ಸ್ ಅಂದರೆ ಈ ಹೆಸರಿನ ಎರಡನೇ ಭಾಗ, ಅಂದರೆ ದ್ವೀಪ್ಸ್ ಅಂದರೆ ದ್ವೀಪ ಅಂದ್ಬಿಟ್ಟು ಅರ್ಥ. ಅದು ಒಂದು ಚಿಕ್ಕ ಪುಟ್ಟ ದ್ವೀಪ ಆಗಿದೆ. ಅದು ನಮ್ಮ ಸಂಸ್ಕೃತ ಭಾಷೆಯಿಂದ ಬಂದಿರೋದು. ಅಂದರೆ ಬಹುಶಃ ಮಲದ್ವೀಪ ಅಥವಾ ಮಹಾನ್ ದ್ವೀಪ ಅಥವಾ ಮಹಲುಗಳ ದ್ವೀಪ ಅಂತ ಹೆಸರು ಮುಂಚೆ ಇರ್ಬೋದೇನೋ, ಆದರೆ ಈಗ ಅದು ಉಚ್ಚಾರಣೆ ವ್ಯತ್ಯಾಸ ಆಗಿ ಕೇವಲ ಮಾಲ್ಡೀವ್ಸ್ ಅಂತ ಮುಕ್ತಾಯಗೊಂಡಿದೆ. ಹಾಗೆ ಇಂಡೋನೇಷ್ಯಾ. ಇಂಡೋ ಅನ್ನೋದು ನಿಮಗೆ ಗೊತ್ತಿರಬೇಕು, ಇಂಡಿಯಾ. ಈ ಸಿಂಧು ಅಂತ ನದಿ ಏನಿದೆ ಆ ಹೆಸರಿನಿಂದ ನಮಗೆ ಇಂಡೋ ಅಂತ ಬಂತು. ಈ ಮಿಡಲ್ ಈಸ್ಟ್ ಜನ ಅಥವಾ ಯುರೋಪ್ ಅವರಿಗೆ ಸಿಂಧು ಅಂತ ಉಚ್ಚಾರಣೆ ಮಾಡೋಕ್ಕೆ ಬಂದಿಲ್ಲ, ಅವರು ಅದಕ್ಕೆ ಹಿಂದೂ ಮಾಡಿದ್ರು. ಹಾಗೆ ಇಂಡೋನೇಷ್ಯಾ. ಹಾಗೆ ನಿಮಗೆ ಒಂದು ಮುಖ್ಯ ಅಂಶ ಹೇಳಬೇಕು. ಇಂಡೋನೇಷ್ಯಾದಲ್ಲಿ ಗರುಡ ಅಂದರೆ ಅವರ ವಿಮಾನದ ಹೆಸರು. ನಮ್ಮಲ್ಲಿ ಹೇಗೆ ಏರ್ ಇಂಡಿಯಾ ಅಂತ ಇದೆ, ಹಾಗೆ ಇಂಡೋನೇಷ್ಯಾದಲ್ಲಿ ಗರುಡ ಅಂತ ಅವರ ವಿಮಾನದ ಹೆಸರು. ನೀವೇ ಯೋಚನೆ ಮಾಡಬೇಕು, ಇಂಡೋನೇಷ್ಯಾ ಸಾವಿರಾರು ಕಿಲೋಮೀಟರ್ ದೂರ ಇರೋ ದೇಶ. ನಮ್ಮ ಗರುಡ ಅಂತ ಹೆಸರು ಅವರು ಹೇಗೆ ಮತ್ತು ಏಕೆ ತಗೊಂಡರು ಅಂತ ನಾವು ಯೋಚನೆ ಮಾಡಬೇಕಂದ್ರೆ, ಇಂಡೋನೇಷ್ಯಾನು ಸಹ ಅಥವಾ ಗರುಡ ನಮ್ಮ ಸ್ವಂತ ಸಂಸ್ಕೃತ ಭಾಷೆಯ ಶಬ್ದ. ಹಾಗೆ ಬಾಂಗ್ಲಾದೇಶ ನಿಮಗೆ ಗೊತ್ತಿರಬೇಕು, ನಮ್ಮ ಪಶ್ಚಿಮ ಬಂಗಾಳ ಇದೆ, ಅಲ್ಲಿಂದ ಬಾಂಗ್ಲಾದೇಶ ಅಂತ ಬಂತು. ದೇಶ ಅನ್ನೋದು ನಮ್ಮ ಸಂಸ್ಕೃತ ಭಾಷೆಯ ಶಬ್ದ. ಶ್ರೀಲಂಕಾನೂ ಕೂಡ ನಿಮ್ಗೆ ಗೊತ್ತಿರಬೇಕು, ಶ್ರೀಲಂಕಾ ನಮ್ಮ ಸಂಸ್ಕೃತ ಭಾಷೆಯ ಶಬ್ದ. ಮತ್ತು ಒಂದು ಬ್ರುನಾಯ್ ಒಂದು ಪುಟ್ಟ ದ್ವೀಪ ಇದೆ, ಪುಟ್ಟ ದೇಶ ಇದೆ. ಅದು ಬ್ರುನಾಯ್ ಅಂದರೆ ನಮ್ಮ ಸಂಸ್ಕೃತದಿಂದ ವರುಣ ಅಂತ ಏನು ಶಬ್ದ ಇದೆ, ವರುಣಾಯ್ ಇಂದ ಅದು ಬ್ರುನಾಯ್ ಆಗಿರೋದು. ವರುಣ ದೇವದ ಪ್ರದೇಶ ಅಂತ ಅದು ವರುಣಾಯ್ ಅಂತ. ಇದು ನಿಮಗೆ ಏನಾದ್ರು ಸಂಶಯ ಇದ್ದರೆ, ಏನಪ್ಪ ಈ ಮನುಷ್ಯ ಏನೋ ಹೇಳ್ತಾವಂತ ಸಂಶಯ ಇದ್ದರೆ ನೀವು ಸಹ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಈ ಹೆಸರುಗಳು ಅಥವಾ ಈ ದೇಶಗಳ ಹೆಸರಿನ ಅರ್ಥಗಳು ಏನು ಅಂತ ನೀವು ಸಂಶೋಧನೆ ಮಾಡಬಹುದು. ಹಾಗೆ ನೇಪಾಳ ಅನ್ನೋದು ನಿಮಗೆ ಗೊತ್ತು, ಕಾಪರ್ಗೆ ನೇಪಾಳ ಅಂತ ಹೇಳ್ತಾರೆ. ಸಂಸ್ಕೃತದ ಶಬ್ದ ಅದು ನೇಪಾಳ್ ಅಥವಾ ನೇಪಾಳ. ಹಾಗೆ ಯಮನ್. ಯಾರು ಸ್ವಲ್ಪ ಮಟ್ಟಿಗೆ ಇದು ಭಾಗವತ ಪುರಾಣ ಅಥವಾ ಭಾಗವತ ಅಂತ ಏನು ಹೇಳ್ತೀವಿ ನಾವು, ಅದು ಸ್ವಲ್ಪ ಮಟ್ಟಿಗೆ ಓದಿದ್ದರೆ ಅಥವಾ ಕೇಳಿದ್ದರೆ ಅಥವಾ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದರೂ ಸಹ ಅಲ್ಲಿ ಒಂದು ಮನುಷ್ಯ ಇರ್ತಾನೆ, ಅವನ ಹೆಸರು ಕಾಲ ಯವನ ಅಂದ್ಬಿಟ್ಟು. ಕೃಷ್ಣ ಅವನಿಗೆ ಓಡಿಸಿ ಆಮೇಲೆ ಯಾವುದೋ ಒಂದು ಪರ್ವತ ಪ್ರದೇಶ ಕಡೆಗೆ ಹೋಗಿ ಅಲ್ಲೊಬ್ಬ ಮಹಾರಾಜ, ಮುಚುಕುಂದ ಮಹಾರಾಜ ಅಂತ ಇರ್ತಾರೆ. ಅವರ ಕಣ್ಣಿಂದ ಅಗ್ನಿ ಬಂದು ಈ ಮನುಷ್ಯ ಏನು ಕಾಲಯವನ ಇರ್ತಾನೆ ಅವನು ಸುಟ್ಟು ಭಸ್ಮ ಆಗ್ತಾನೆ. ಇವನ ಹೆಸರಿನಿಂದಲೇ ಈ ಯಮನ್ ಅನ್ನೋ ದೇಶ ಏನಿದೆ ಇವಾಗ ಮಿಡಿಲ್ ಈಸ್ಟ್ ಅಲ್ಲಿ, ಅಂದರೆ ಕಾಲಯವನ ಎರಡನೇ ಭಾಗ ಏನಿದೆ ಯವನ, ಈ ಹೆಸರಿನಿಂದಾನೇ ನಮ್ಮ ಸಂಸ್ಕೃತ ಶಬ್ದದಿಂದಾನೇ ಈ ಯಮನ್ ಅನ್ನೋ ಶಬ್ದ ಬಂದಿರೋದು. ಅಂದರೆ ಕಾಲಯವನ ಇಂದ ಈ ಸಂಸ್ಕೃತ ಶಬ್ದ ಬಂದಿರೋದು. ಇಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ, ಇಡೀ ಪ್ರಪಂಚ ಏನೇನಿದೆ ಅದು ಮುಂಚೆ ಭಾರತ ಖಂಡನೇ ಆಗಿದ್ದು. ಅಂದರೆ ಕೆಲವು ಭಾಗಗಳು ವ್ಯತ್ಯಾಸ ಇರಬಹುದು, ಕೇವಲ ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ಉಚ್ಚಾರಣೆಯಿಂದಾನೇ ವ್ಯತ್ಯಾಸ ಆಗುತ್ತೆ ಹೊರತು ಬೇರೆಯಿಂದ ಏನು ವ್ಯತ್ಯಾಸ ಇಲ್ಲ. ಹಾಗೆಯೇ ಮುಂದೆ ಹೋದರೆ ಮಲೇಷ್ಯಾ ನಿಮಗೆ
ಈ ಮಲೆನಾಡು ಅಂತ ನೀವು ಕೇಳಿರ್ಬೋದು. ನಾವು ಕನ್ನಡದಲ್ಲೂ ಸಹ ಮಲೆನಾಡು ಅಂತ ಹೇಳ್ತೀವಿ. ಅಂದರೆ ಮಂಗಳೂರು ಕಡೆ, ಉಡುಪಿ ಕಡೆ, ಆ ಕಡೆಯಲ್ಲಿ ನೀವು ಹೋದರೆ ಮಲೆನಾಡು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬಹುಶಃ ಹೆಚ್ಚಾಗಿ ಮಳೆ ಬರುತ್ತೋ ಅದಕ್ಕೆ ಮಲೆನಾಡು ಅಂತ ಹೇಳ್ತೀವಿ. ಇದು ಸಂಸ್ಕೃತ ಶಬ್ದ. ಹಾಗೆಯೇ ಮಲೇಷ್ಯಾನೂ ಸಹ ಅದು ಒಂದು ದ್ವೀಪ, ಅಲ್ಲೂ ಸಹ ಮಳೆ ತುಂಬ ಬರ್ತಾ ಇರುತ್ತೆ. ಅದು ಕೂಡ ಒಂದು ಮಲೆನಾಡಿನ ಪ್ರದೇಶ, ಅದಕ್ಕೆ ಈ ಶಬ್ದ ಬಂತು. ಹಾಗೆಯೇ ಸಿರಿಯಾ ನಿಮಗೆ ಮತ್ತೆ ಸಂಶಯ ಹುಟ್ಟಬಹುದು. ಸಿರಿಯಾ ಅನ್ನೋ ದೇಶ ನಮ್ಮ ದೇಶದಿಂದ ಸಾವಿರಾರು ಮೈಲುಗಳ ದೂರ ಇದೆ. ಆದರೂ ಸಹ ಈ ಮನುಷ್ಯ ಏನಪ್ಪ ಸಿರಿಯಾ ನಮ್ಮ ಸಂಸ್ಕೃತ ಶಬ್ದ ಅಂತ ಹೇಳ್ತಾವನೆ ಅಂತ ಹೇಳ್ಬೋದು. ನೀವು ಗೂಗಲ್ ಸರ್ಚಿಗೆ ಹೋಗಿ ಸರ್ಚಲ್ಲಿ ದ ಮೀನಿಂಗ್ ಆಫ್ ಸಿರಿಯಾ, ದ ಮೀನಿಂಗ್ ಆಫ್ ದಿ ಕಂಟ್ರಿ ನೇಮ್ ಸಿರಿಯಾ ಅಂತ ಹೊಡೀರಿ. ಆ ಅರ್ಥ ಏನು ಬರುತ್ತೆ ಅಂದರೆ ಸಿರಿಯಾ ಇಸ್ ನಥಿಂಗ್ ಬಟ್ ಅದು ಸೂರ್ಯನ ಹೆಸರು. ಅವರ ಭಾಷೆಯಲ್ಲಿ, ಸಿರಿಯಾ ಭಾಷೆಯಲ್ಲೂ ಸಹ ಸಿರಿಯಾ ಅಂದರೆ ಸೂರ್ಯ ಅಂತ ಅರ್ಥ. ನಿಮಗೆ ಹೀಗೆ ಅರ್ಥ ಆಗಿರಬೇಕು. ಅಂದರೆ ಹೀಗೆ ಅಂದರೆ ಸಿರಿಯಾ ಎಲ್ಲಿಂದ ಬಂತು? ನಮ್ಮ ಸಂಸ್ಕೃತ ಶಬ್ದ ಸಿರಿಯಾಯಿಂದ ಬಂತು. ಹೀಗೆ ಇದು ಕೇವಲ ಮಾತ್ರ ನಾನು ಒಂದು 10, 11, 12 ದೇಶಗಳ ಹೆಸರು ಮಾತ್ರ ಹೇಳಿದ್ದೇನೆ. ಆದರೆ ಇನ್ನೂ ಸಂಶೋಧನೆ ನಾನು ಮಾಡ್ತಾ ಇದ್ದೀನಿ. ಮುಂದೆ ಇನ್ನೂ ಹೆಚ್ಚು ನಮ್ಮ ಜಗತ್ತಿನ ಏನು ಹೆಸರುಗಳಿದೆ, ನನ್ನ ಜಗತ್ತಿನ ದೇಶಗಳ ಹೆಸರುಗಳೇನಿದೆ ಅದಕ್ಕೆ ಮತ್ತೆ ನಾನು ಮತ್ತೆ ಹೆಚ್ಚಿನ ಅರ್ಥ ನಮ್ಮ ಸಂಸ್ಕೃತದಿಂದನೇ ಬಂದಿರೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಮತ್ತೆ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮಲ್ಲಿ ಕೋರ್ಕೊಳ್ತೀನಿ, ದಯವಿಟ್ಟು ನೀವು ಫೇಸ್ಬುಕ್ಕಲ್ಲಿದ್ದರೆ ಇದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಯೂಟ್ಯೂಬಲ್ಲಿ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರಗಳು, ಧನ್ಯವಾದಗಳು.